ಹಲೋ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಚೋಲೆ ಮಸಾಲ ಚೆನ್ನ ಮಸಾಲ ರೆಸಿಪಿನ ನೋಡೋಣ. ನನ್ನ ಮಗನ ಬರ್ಡೇ ಪಾರ್ಟಿಗೋಸ್ಕರ ನಾನು ಇದನ್ನು ಪ್ರಿಪೇರ್ ಮಾಡ್ತಾಯಿದ್ದೀನಿ. ಒಂದು ಅರ್ಧ ಕೆಜಿಯಷ್ಟು ಕಾಬೂಲಿ ಚೆನ್ನ ಇರಲಿ. ಅದು ಚಿಕ್ಕ ವೆರೈಟಿ. ಅದನ್ನು ರಾತ್ರಿ ಫುಲ್ ನೆನೆಸಿಡಬೇಕು. ಬೆಳಗ್ಗೆ ಅದಕ್ಕೆ ಒಂದು ಚಕ್ಕೆ, ಒಂದು ಸ್ವಲ್ಪ ಲವಂಗ, ಏಲಕ್ಕಿ ಮತ್ತು ಪಲಾವ್ ಎಲೆ, ಸ್ವಲ್ಪ ಉಪ್ಪು ಹಾಕಿ ನಾನಿಲ್ಲಿ ಒಂದು 2 ದೊಡ್ಡ ಆಲೂಗಡ್ಡೆನೂ ಹಾಕಿದ್ದೀನಿ. ಒಂದು 5 ವಿಷಲ್ ಕೂಗಿಸ್ಬಿಟ್ಟು ಮತ್ತು ಸ್ವಲ್ಪ ಸಿಮ್ಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಸಾಫ್ಟ್ ಆಗೋ ತನಕ ಬೇಯಿಸ್ಕೊಳ್ಳಿ. ನೆಕ್ಸ್ಟ್ ಒಂದು ಪ್ಯಾನ್ ತೊಗೊಂಡ್ಬಿಟ್ಟು ಅದಕ್ಕೂ ಅಷ್ಟೇ ಆಯಿಲ್ ಹಾಕಿಬಿಟ್ಟು ಚಕ್ಕೆ ಮತ್ತು ಏಲಕ್ಕಿ ಮತ್ತು ಪಲಾವ್ ಎಲೆ, ಹಾಗೆ ಮತ್ತು ಸಣ್ಣಕ್ಕೆ ಹೆಚ್ಚಿರೋವಂತಹ ಹಸಿಮೆಣಸಿನ್ಕಾಯಿ, ಉದ್ದುದ್ದಕ್ಕೆ ಹೆಚ್ಚಿರೋವಂತಹ ಶುಂಠಿ, 2 ಈರುಳ್ಳಿ ಸಣ್ಣ ಕಟ್ ಮಾಡಿರೋದು ಹಾಕಿದೆ. ಇಲ್ಲಿ ನಾನು ಪೇಸ್ಟ್ ಮಾಡ್ಕೊಳ್ಳೋದಕ್ಕೆ 2 ಈರುಳ್ಳಿ, 1 ಫುಲ್ ಗೆಡ್ಡೆ ಬೆಳ್ಳುಳ್ಳಿ, ಒಂದು ಅರ್ಧ ಇಂಚಷ್ಟು ಶುಂಠಿನ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಈರುಳ್ಳಿ ಈ ಥರ ಎಲ್ಲ ನೀಟಾಗಿ ಫ್ರೈ ಆದಮೇಲೆ ಇದಕ್ಕೆ ನಾವು ರುಬ್ಬಿರುವಂತಹ ಈರುಳ್ಳಿ ಪೇಸ್ಟ್ ಇದೆಯಲ್ಲ, ಮಸಾಲ ಪೇಸ್ಟ್, ಅದನ್ನು ಇದಕ್ಕೆ ಆ್ಯಡ್ ಮಾಡಿ ಅದು ಸ್ಮೆಲ್ಲೆಲ್ಲ ಚೆನ್ನಾಗಿ ಗಮ್ ಅಂತ ವಾಸನೆ ಬರೋ ತನಕ ಅದನ್ನು ಚೆನ್ನಾಗಿ ಫ್ರೈ ಮಾಡಿ. ನೆಕ್ಸ್ಟು ಅರಿಶಿನ, ನಿಮ್ಗೆ ಎಷ್ಟು ಖಾರಕ್ಕೆ ಬೇಕೋ ಅಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕಿ 2 ಸ್ಪೂನ್, 1 ಸ್ಪೂನ್ ಧನಿಯಾ ಪೌಡರು, ಹಾಗೆ ಗರಂ ಮಸಾಲ 1 ಸ್ಪೂನು, ಆಮೇಲೆ ಚೋಲೆ ಮಸಾಲ ಇದೆಯಲ್ಲ ಅದನ್ನು 3 ಸ್ಪೂನ್ ನಾನಿಲ್ಲಿ ಹಾಕಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಚೋಲೆ ಮಸಾಲ ಕೂಡ ಮನೆಯಲ್ಲೇ ಮಾಡ್ಕೋಬೋದು, ಇಲ್ಲ ಅಂಗಡಿಲೂ ಕೂಡ ತರ್ಬೋದು. 1 ಸ್ಪೂನಷ್ಟು ಆಮ್ಚೂರ್ ಪೌಡರನ್ನು ಹಾಕಿದ್ದೀನಿ. ಅನಾರ್ದಾನ ಪೌಡರ್ ಅಂದರೆ ದಾಳಿಂಬೆ ಹಣ್ಣಿನ ಪೌಡರು ಸಿಗುತ್ತೆ, ಅದನ್ನು ಹಾಕೋದು ಕೂಡ ತುಂಬ ರುಚಿ ಚೆನ್ನಾಗಿರುತ್ತೆ. ಅಥವಾ ನಿಮ್ಮ ಮನೇಲಿ ದಾಳಿಂಬೆ ಹಣ್ಣೇ ಇದ್ದರೆ ಅದ್ರ ಸಿಪ್ಪೆನ ನೀವು ಚೋಲೆನ ಬೇಯಿಸ್ಕೊತಿರಲ್ವ, ಕಾಬೂಲ್ ಕಡಲೆಕಾಳನ್ನ, ಆವಾಗ ಹಾಕೋಬೋದು. ಇಲ್ಲಿ 3 ಟೊಮೆಟೊನ ಮೀಡಿಯಮ್ ಸೈಜು ಚಿಕ್ಕದು 3 ಟೊಮೆಟೊನ ನಾನಿಲ್ಲಿ ಪೇಸ್ಟ್ ಮಾಡ್ಕೊಂಡು ಇದಕ್ಕೆ ಹಾಕಿದ್ದೀನಿ. ನಿಮಗೆ ಮಸಾಲ ಫುಲ್ಲು ಡ್ರೈ ಆಯಿತು ಅಂದರೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಇಲ್ಲಿ ನಿಮಗೆ ಕಡಲೆಕಾಳು ಬೇಯೋದಕ್ಕೂ ಕೂಡ ನಾವು ಉಪ್ಪು ಹಾಕಿರೋದ್ರಿಂದ ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ. ಇದಕ್ಕೆ ಹಾಕಿರೋಂತಹ ಮಸಾಲೆನೆಲ್ಲ ತೆಗೆದುಬಿಡಬೇಕು. ಆಲೂಗಡ್ಡೆನೂ ಎಲ್ಲ ತೆಗೆದುಬಿಟ್ಟು ಸ್ಮ್ಯಾಶ್ ಮಾಡ್ಕೊಳ್ಳಿ. ಆಲೂಗಡ್ಡೆ ಫುಲ್ಲು ಸ್ಮ್ಯಾಶ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಬಾಯಿಗೆ ಸಿಗಬೇಕಷ್ಟೇ. ಗ್ರೇವಿ ತಿಕ್ಕಾಗಿರುತ್ತೆ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಇಲ್ಲಿ ಆಯಿಲೆಲ್ಲ ಸಪ್ರೇಟಾಗಿ ಮೇಲ್ಗಡೆ ಬಂದಿದೆ. ಈಗ ನೀವು ಆ ಬೇಯಿಸ್ಕೊಂಡು ಇಟ್ಕೊಂಡಿರೋವಂಥದ್ದನ್ನು ಕಡಲೆಕಾಳನ್ನು ಹಾಕಬೇಕು. ಅದರಲ್ಲಿ ಸ್ವಲ್ಪ ನೀರು ನಾನು ಬಿಟ್ಕೊಂಡಿದ್ದೆ, ಯಾಕಂದರೆ ಅದರಲ್ಲಿ ಕಡಲೆಕಾಳು ಫ್ಲೇವರೆಲ್ಲ ಇರುತ್ತೆ ಅಂತ. ನೀವು ಜಾಸ್ತಿ ನೀರು ಅನಿಸಿದ್ರೆ ತೆಗೆದುಬಿಟ್ಟು ನಿಮ್ಗೆ ನೋಡಿಕೊಂಡು ಸ್ವಲ್ಪನೇ ಅದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ಕಡಲೆಕಾಳನ್ನು ಮತ್ತು ಆಲೂಗಡ್ಡೆನ ನನಗೆ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಅದು ಗ್ರೇವಿ ಟೇಸ್ಟಾಗಿ ಚೆನ್ನಾಗಿ ರೆಸ್ಟೋರೆಂಟ್ ಶೈಲಿಯಾಗಿ ಬರುತ್ತೆ. ನೀವು ಕಿಚನ್ ಕಿಂಗ್ ಮಸಾಲ ಹಾಕ್ಕೊಂಡ್ರೂ ಕೂಡ ರೆಸ್ಟೋರೆಂಟ್ ಶೈಲಿಯಾಗಿ ಟೇಸ್ಟಿಯಾಗಿ ಬರುತ್ತೆ. ನೆಕ್ಸ್ಟು ಇದೆಲ್ಲ ನಿಧಾನಕ್ಕೆ ಸಿಮ್ಮಲ್ಲಿ ಇಟ್ಬಿಟ್ಟು ಕುದಿಸ್ಕೋಬೇಕು. ಕೊತ್ತಂಬರಿ ಸೊಪ್ಪನ್ನು ಲಾಸ್ಟಿಗೆ ಆ್ಯಡ್ ಮಾಡಿ ಕುದಿಸ್ಕೊಳ್ಬೇಕಾದ್ರೆ ಸ್ವಲ್ಪ ಕೈ ಆಡಿಸ್ತಾ ಇರಬೇಕು, ಯಾಕಂದರೆ ಆಲೂಗಡ್ಡೆ ತಳ ಹತ್ಬಿಡುತ್ತೆ. ಆಮೇಲೆ ನಿಮಗೆ ಉಪ್ಪು ಖಾರ ಎಲ್ಲ ಟೇಸ್ಟ್ ನೋಡ್ಕೊಳ್ಳಿ. ಬೇಕು ಅಂದರೆ ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ಕೊಬೋದು. ಚಿಕ್ಕ ಪ್ಯಾನಲ್ಲಿ ಸ್ವಲ್ಪ ತುಪ್ಪ, ಹಾಗೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್. ನೋಡಿ, ಎಷ್ಟು ರುಚಿಕರವಾದ ಚೆನ್ನ ಮಸಾಲ ರೆಡಿ ಆಯಿತು. ಇದನ್ನು ನಾನು ಪೂರಿ ಮಾಡಿಬಿಟ್ಟು ಸರ್ವ್ ಮಾಡಿದೆ. ನಾನಿಲ್ಲಿ 15 ಮಕ್ಕಳಿಗೆ ಇದನ್ನು ಸರ್ವ್ ಮಾಡಿದೆ. ದೊಡ್ಡವ್ರಿಗಾದರೆ ಒಂದು 10 ಜನಕ್ಕೆ ಸಾಕಾಗುತ್ತೆ. ನೋಡಿ, ರಿಚ್ ಆಗಿರುವಂಥ ರೆಸ್ಟೋರೆಂಟ್ ಶೈಲಿ ಚೆನ್ನ ಮಸಾಲ ರೆಡಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮೈ ಚಾನಲ್.